ಇವತ್ತಿನ ಹೆಡ್ಲೈನ್ ಏನ್ ಹೇಳಿ, ಪಾಕ್ ಮಾಡ್ಕೊಳ್ಳಿ ಪ್ಯಾಕಿಂಗ್ ಅಂತ ಹೇಳಿ. ಇದಕ್ಕೆ ಎರಡು ಅರ್ಥ ಇದೆ, ಅಂದ್ರೆ ಡಬಲ್ ಮೀನಿಂಗ್ ಇದೆ. ಯಾವ್ದು ಡಬಲ್ ಮೀನಿಂಗ್? ಫಸ್ಟ್ ಅರ್ಥ ಏನು ಅಂದ್ರೆ, ದುಬೈಗೆ ಆಡ್ಬೇಕು 23ನೇ ತಾರೀಕು ಇಂಡಿಯಾ ವಿರುದ್ಧ, ಸೊ ಅದನ್ನ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಒಂದು ಅರ್ಥ ಅಂತ ಹೇಳಿದ್ರೆ, ಇನ್ನೊಂದು 60 ರನ್ ಅಂತರದಿಂದ ಸೋತಿರೋದ್ರಿಂದ ಪಾಕಿಸ್ತಾನ ಈ ಒಂದು ನೆಟ್ ರನ್ ರೇಟ್ ಅಲ್ಲೇ ಇನ್ನ 2 ಪಂದ್ಯ ಗೆದ್ರೂ ಕೂಡ ಈ ಟೂರ್ನಮೆಂಟ್ ಇಂದ ಆಚೆ ಹೋಗೋ ಸಾಧ್ಯತೆ ಇದೆ. ಏನ್ ಜಾನಿ ಹಿಂಗ್ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೋಡಿ 60 ರನ್ಸ್ ಲಾಸ್ ಆಗಿದೆಯಲ್ಲ, ಇವರು ಇವಾಗ ನ್ಯೂಜಿಲ್ಯಾಂಡ್ ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಕೂತ್ ಬಿಡ್ತಾರೆ. ಇಂಡಿಯಾ ಮೇಲೆ ಗೆದ್ರೂ ಕೂಡ ಪಾಕಿಸ್ತಾನ 60 ರನ್ ಅಂತರದಿಂದ ಗೆಲ್ಬೇಕು ಅಥವಾ ಒಳ್ಳೆ ಅಂತರದಿಂದ ಗೆಲ್ಬೇಕು. ಬಾಂಗ್ಲಾದೇಶ್ನು ಒಳ್ಳೆ ಅಂತರದಿಂದ ಬೀಟ್ ಮಾಡ್ಬೇಕು. ಇಂಡಿಯಾ ನ್ಯೂಜಿಲೆಂಡ್ ನ ಹೊಡಿತಾರೆ ಒಳ್ಳೆ ಅಂತರದಿಂದ, ಇಂಡಿಯಾ ಬಾಂಗ್ಲಾದೇಶ್ನ ಒಳ್ಳೆ ಅಂತರದಿಂದ ಹೊಡಿತಾರೆ ಅಂತ ಹೇಳಿದ್ರೆ, ಅವಾಗ ನೆಟ್ ರನ್ ರೇಟ್ ಅಲ್ಲಿ ಪಾಕಿಸ್ತಾನ್ ಮಟಾಶ್ ಆಗೋ ಸಾಧ್ಯತೆ ಇದೆ. ನೋಡಿ ಈಗ ಎಷ್ಟಾಗಿದೆ ಅವ್ರದ್ದು, -1.2, ನ್ಯೂಜಿಲೆಂಡ್ +1.2. ಸೊ ಈ 60 ರನ್ ಅಂತರ ಇದೆಯಲ್ಲ, ಇದು ಬಿಗ್ ಮಾರ್ಜಿನ್ ODI ಕ್ರಿಕೆಟ್ ಅಂತ ಮಾತಾಡಿದಾಗ. ಸೊ ಇವತ್ತು ಹೀನಾಯ ಸೋಲ್ನ ಅನುಭವಿಸಿರೋದು ಪಾಕಿಸ್ತಾನ್, ಬಟ್ ನಾವು ಕ್ರೆಡಿಟ್ ಕೊಡ್ಲೇಬೇಕು ನ್ಯೂಜಿಲೆಂಡ್ಗೆ.